ನಮಸ್ಕಾರ. ಇವತ್ತಿನ ಓದಿಗಾಗಿ ಕಾರ್ತಿಕಾದಿತ್ಯ ಬೆಳ್ಗೋಡು ಅವರ ಜಮುನಾ ಮ್ಯಾನ್ಷನ್ ಕಥಾ ಸಂಕಲನದಿಂದ ಅಬ್ಬುವಿನ ಮಗನ ಮೀನು ವ್ಯಾಪಾರವು ಲವ್ ಜಿಹಾದು ಅನ್ನುವ ಕಥೆಯನ್ನ ಆಯ್ದುಕೊಂಡಿದ್ದೇನೆ. ಈ ಕಥೆಯನ್ನು 2 ಭಾಗಗಳಲ್ಲಿ ಓದಲಿದ್ದು, ಮೊದಲನೆಯ ಭಾಗ ಇಲ್ಲಿದೆ. ಅಬ್ಬು ಬ್ಯಾರಿಯ ಮಗ ಉಸ್ಮಾನನಿಗೆ ಮೀನಿನ ಇಲಾಖೆಗೆ ತಿರುಗಿ ರೇಜಿಗೆ ಹುಟ್ಟಿಬಿಟ್ಟಿತ್ತು. ಸುಮಾರು 6 ತಿಂಗಳಿನಿಂದ ಚಪ್ಪಲಿ ಸವೆಸಿ ಕಾಲು ಬಿದ್ದು ಹೋಯಿತೆ ಹೊರತು ಫೈಲು ಮಾತ್ರ ಒಂದಿಂಚೂ ಮುಂದಕ್ಕೆ ಹೋಗುವ ಯಾವ ಸೂಚನೆಯೂ ಕಾಣಲಿಲ್ಲ. ಇದರಿಂದ ಬೇಸತ್ತು ಹೋಗಿದ್ದ ಉಸ್ಮಾನನಿಗೆ ತಾನು ಜೀವಮಾನದಲ್ಲಿ ಮೀನಂಗಡಿ ಇಡುತ್ತೇನೋ ಇಲ್ಲವೋ ಎಂಬ ಅನುಮಾನವೂ ಕಾಡಲಾರಂಭಿಸಿ ಖಿನ್ನನಾದ. ಮೀನಿನ ಇಲಾಖೆಯ ಸಹಾಯಧನಕ್ಕಾಗಿ 40 ಮೈಲಿ ದೂರದ ಚಿಕ್ಕಮಗಳೂರಿನ ಕಚೇರಿಗೆ ಅಲೆಯುವುದಕ್ಕಿಂತ ಹೆಚ್ಚಿನ ಆತಂಕವು ಇಲಾಖೆಯ ಅಧಿಕಾರಿಣಿಯ ಇಂಗ್ಲಿಶು ಮಿಶ್ರಿತ ದಾರುಣ ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವುದಾಗಿತ್ತು. ಆಕೆಯ ಇಂಗ್ಲಿಶಿನ ಪದಗಳು ಬಿಲ್ಕುಲ್ ಅರ್ಥವಾಗದೆ ಅವಳೊಂದು ದಾಖಲೆ ತರಲು ಹೇಳಿದ್ದರೆ ಇವನೊಂದು ಒಯ್ದು ಅವಳಿಂದ ಸ್ಟುಪಿಡ್ ಫೆಲೋ ಎಂದು ಉಗಿಸಿಕೊಂಡಿದ್ದ. ಶಾಲೆಗೆ ಹೋಗುತ್ತಿದ್ದಾಗ ಗಣಿತದ ಲೆಕ್ಕಗಳು ಬಾರದೆ ಮೇಷ್ರಿಂದ ಹೀನಾಮಾನ ಬಯಿಸಿಕೊಳ್ಳುವಾಗ ಅವರ ಬಾಯಿಂದ ಈ ಸ್ಟುಪಿಡ್ ಪದವು ಧಾರಾಳವಾಗಿ ಬಳಕೆಯಾಗುತ್ತಿದ್ದರಿಂದ ಅಧಿಕಾರಿಣಿಯ ಅಷ್ಟೂ ಬೈಗುಳಗಳಲ್ಲಿ ಇದೊಂದು ಬೈಗುಳ ಮಾತ್ರ ಅರ್ಥವಾಗುತ್ತಿತ್ತು. ಮೀನಂಗಡಿ ಇಡುವ ತನ್ನ ಕನಸಿಗೆ ಈ ಇಂಗ್ಲಿಷು ಮೇಡಮ್ಮೇ ಕೊಳ್ಳಿ ಇಡುತ್ತಾಳೇನೋ ಎಂದೆನಿಸಿ, ಥತ್, ನಾನು ಶಾಲೆಯಲ್ಲಿ ಇಂಗ್ಲಿಷನ್ನಾದರೂ ಕಲಿಬೇಕಿತ್ತು ಎಂದು ಓದು ತಲೆಗೆ ಹತ್ತದ ತನ್ನ ಮುಠಾಳತನಕ್ಕೆ ಎಷ್ಟೋ ಸಲ ಹಳೆದುಕೊಂಡಿದ್ದ. ಅಬ್ಬು ಬ್ಯಾರಿಯ 9 ಮಕ್ಕಳಲ್ಲಿ 7ನೆಯವನಾಗಿದ್ದ ಉಸ್ಮಾನು ಹೈಸ್ಕೂಲಿನ ಪಾಠವು ತಲೆಗೆ ಹತ್ತದೆ ಗಣಿತ ಕಲಿಸುತ್ತಿದ್ದ ಸದಾಶಿವ ಮೇಷ್ಟ್ರಿಂದ ಹೊಡೆತ ತಿಂದು ಹೈರಾಣಾಗಿ ಹೋಗಿದ್ದ. ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಸಮೀಪದ ಮನೆಗೆ ಓಡಿ ಹೋಗಿ ಸೀಬೆಹಣ್ಣು ಕಿತ್ತಳೆ ಹಣ್ಣಿನ ಬುಟ್ಟಿಯನ್ನು ಹೊತ್ತುಕೊಂಡು ಬಂದು ಗೇಟಿನೆದುರು ಇಟ್ಟುಕೊಂಡು ಮಾರುವ ಉಸ್ಮಾನನ ಅರೆಕಾಲಿಕ ವ್ಯಾಪಾರವನ್ನು ಊಟಕ್ಕೆ ಹೋಗುವಾಗ ಬರುವಾಗ ಗಮನಿಸುತ್ತಿದ್ದ ಮೇಷ್ಟ್ರು ಕ್ಲಾಸಿನಲ್ಲಿ ಲೆಕ್ಕ ಬಿಡಿಸದ ಉಸ್ಮಾನನಿಗೆ ವ್ಯಾಪಾರ ಮಾಡಕ್ಕೆ ಲೆಕ್ಕ ತಿಳಿತದೆ, ಓದಕ್ ತಿಳಿಯದಿಲ್ಲೇನೋ ಎನ್ನುತ್ತಾ ರೂಲರ್ ದೊಣ್ಣೆಯಿಂದ ಬಾರಿಸುವುದನ್ನು ತಡೆಯಲಾರದೆ ಶಾಲೆಗೆ ಶಾಶ್ವತವಾಗಿ ಕೈಮುಗಿದು ಅಪ್ಪ ಅಬ್ಬು ಬ್ಯಾರಿಯ ಮೂಲ ಕಸುಬಾಗಿದ್ದ ಹಸಿಮೀನು ಮಾರಾಟಕ್ಕೆ ಜೋತು ಬಿದ್ದ. ಹಳೆಯ ಲಡಗಾಸು ಸೈಕಲ್ಲಿಗೆ ಪ್ಲಾಸ್ಟಿಕ್ಕಿನ ಡಬ್ಬ ಕಟ್ಟಿಕೊಂಡು ಅದರೊಳಗೆ ಅರ್ಧದಷ್ಟು ಐಸು, ಉಳಿದರ್ಧಕ್ಕೆ ಬಂಗುಡೆ, ಬೂತಾಯಿ, ಸುರ್ಮಾಯಿ ಮೀನುಗಳನ್ನು ತುಂಬಿಕೊಂಡು 7-8 ಮೈಲಿ ದೂರದ ಹಳ್ಳಿಗಳಿಗೆ ಹೋಗಿ ಮಾರುವ ವೃತ್ತಿಯೇ ಕಡೆಗೆ ಖಾಯಮ್ಮಾಗಿ ಚಿಲ್ಲರೆ ಕಾಸಿನ ಕಿತ್ತಳೆ ಹಣ್ಣಿನ ವ್ಯಾಪಾರವನ್ನು ತ್ಯಜಿಸಿ ಮೀನು ವ್ಯಾಪಾರವನ್ನೇ ನೆಚ್ಚಿಕೊಂಡ. ಉಸ್ಮಾನನ ಅಪ್ಪ ಅಬ್ಬು ಬ್ಯಾರಿ ಬಂಟವಾಳದ ಕಡೆಯಿಂದ ಗಟ್ಟ ಹತ್ತಿ ಮೂಡಿಗೆರೆಯ ಕಡೆಗೆ ಬಂದು ಟಿಕಾಣಿ ಹೂಡಿದ್ದ ಪ್ರಾಯದಲ್ಲಿ ಅವನಿಗಿನ್ನೂ ಮದುವೆಯೇ ಆಗಿರಲಿಲ್ಲ. ಅಬ್ಬು ಬ್ಯಾರಿಗೆ ವ್ಯಾಪಾರವು ರಕ್ತದಲ್ಲೇ ಬಂದಿದ್ದರಿಂದ ಅವನಿಗಿಲ್ಲಿ ಅನ್ನ ಹುಟ್ಟಿಸಿಕೊಳ್ಳುವುದನ್ನು ಯಾರೂ ಕಲಿಸಿಕೊಡಬೇಕಾಗಿರಲಿಲ್ಲ. ಮೀನು ವ್ಯಾಪಾರದಿಂದ ಹಿಡಿದು ಗುಜರಿ, ಹಳೆ ಬಾಟಲಿ, ಬಾಳೆಕಾಯಿ, ಹುಳಿಕಾಯಿ, ಏಲಕ್ಕಿ, ಕಡೆಗೆ ದನ ಎಮ್ಮೆಯನ್ನೂ ಸಹಿತ ಬಿಡದೆ ಖರೀದಿ ಮಾಡಿ ಆಲ್ರೌಂಡರ್ ಎನಿಸಿಕೊಂಡಿದ್ದ. ಅವನ ಗಾರೆ ಇಲ್ಲದ ಮಣ್ಣಿನ ಇಟ್ಟಿಗೆಯ ಗೋಡೆಯ ಮನೆಯೊಂದು ತರತರದ ಗುಜರಿ ವಸ್ತುಗಳನ್ನು ತುಂಬಿಕೊಂಡು ಮ್ಯೂಸಿಯಂನಂತೆ ಗೋಚರಿಸುತ್ತಿತ್ತು. ಅಲ್ಲಿ ಕೈ ಹಾಕಿದರೆ ಸಿಗದೇ ಇರುವ ವಸ್ತುಗಳೇ ಇರಲಿಲ್ಲ. ಹೀಗಾಗಿ ತಮ್ಮ ವಾಹನಕ್ಕೆ ಬೇಕಾದ ಹಳೆಯ ಪಾರ್ಟ್ಸುಗಳಿಗಾಗಿ ಕತ್ತಿ ಹಣಿಸಲು, ಲಾರಿಯ ಬ್ಲೇಡ್ ಸೆಟ್ಟಿನ ಸಲುವಾಗಿ ಗಿರಾಕಿಗಳು ಮನೆಯ ಬಳಿ ಎಡತಾಕುವುದು ಮಾಮೂಲಿಯಾಗಿತ್ತು. ಇಡೀ ಊರೆಲ್ಲ ಸುತ್ತಿ 3 ಕಾಸಿಗೆ ಕೊಂಡು ತಂದು ಗುಡ್ಡೆ ಹಾಕಿಕೊಂಡ ಗುಜರಿ ಐಟಮ್ಮುಗಳನ್ನು, ಹಳೆಯ ಸೀಸೆ ಬಾಟಲುಗಳನ್ನು, ಕಿತ್ತಳೆ, ಹುಳಿಕಾಯಿಗಳನ್ನು ವಿಂಗಡಿಸಿ ಒಂದೇ ಲಾರಿಗೆ ಎಲ್ಲವನ್ನೂ ತುಂಬಿ ಮಂಗಳೂರಿಗೆ ಒಯ್ದು ಮಾರಿ ಲಾಭವನ್ನು ಊರಿನಲ್ಲಿಯೇ ಇಟ್ಟು ಅಸಲನ್ನು ತನ್ನ ಕೇರಳದ ಪಟ್ಟೆ ಲುಂಗಿಯೊಳಗಿನ ಚೆಡ್ಡಿಯ ಜೇಬಿಗಳಿಸಿಕೊಂಡು ಬರುವುದು ಅಬ್ಬುವಿನ ಕ್ರಮವಾಗಿತ್ತು. ಹೀಗೆ ಒಮ್ಮೆ ಮಾಲಿನ ಮಾರಾಟಕ್ಕೆಂದು ಘಟ್ಟವಿಳಿದು ಹೋದವನು 15 ದಿನವಾದರೂ ವಾಪಸ್ಸು ಬರದೆ ಹುಳಿಕಾಯಿ, ಬಾಳೆಕಾಯಿಯನ್ನು ಕಡಕೊಟ್ಟಿದ್ದ ರೈತರು ಬ್ಯಾರಿ ಕೊಟ್ಟ ಕಂಡ್ರ ಕೈನ ಎಂದು ಹಲುಬಿ ಹಿಡಿಶಾಪ ಹಾಕುವಂತಾಯಿತು. ಆದರೆ ಊರವರ ಅನುಮಾನವನ್ನು ಸುಳ್ಳು ಮಾಡಿ 15 ದಿನಗಳ ನಂತರ ವಾಪಸ್ಸು ಊರಿಗೆ ಬಂದ ಅಬ್ಬು, ನಾನು ಊರಿಗೆ ಮದಿಯಾಗಲು ಹೋದದ್ದು ಮಾರಾಯರೇ ಎನ್ನುತ್ತಾ ಕಡಕೊಟ್ಟಿದ್ದವರ ಸಾಲವನ್ನೆಲ್ಲ ತೀರಿಸಿದ್ದ. ಊರಿನಿಂದ ಬರುವಾಗ ತನ್ನೊಂದಿಗೆ ಇನ್ನೂ ಮೆಜಾರಿಟಿಗೆ ಬಾರದ 16-17 ವಯಸ್ಸಿನ ಹುಡುಗಿಯನ್ನು ಮದುವೆಯಾಗಿ ಕರೆತಂದು ಮ್ಯೂಸಿಯಂನಂತಿದ್ದ 2 ಕೋಣೆಯ ಮನೆಯಲ್ಲಿ ಸಂಸಾರ ಹೂಡಿದ್ದ.
ಅದಾದ ಮೇಲೆ ವರ್ಷಕ್ಕೊಂದರಂತೆ 5 ಮಕ್ಕಳ ಹುಟ್ಟಿಗೆ ಕಾರಣನಾಗಿದ್ದ. ಅಬ್ಬು ಅಷ್ಟು ಸಾಲದೆಂಬಂತೆ ಅಲ್ಲೇ ಮನೆಯ ಸಮೀಪವೇ ಇದ್ದ ಇಚ್ಚಾಲಿ ಬ್ಯಾರಿಗಳ ಹಿರಿಯ ಮಗಳು ಹಸೀನಾಳನ್ನು ಮದುವೆಯಾಗಿ ಸಂತಾನೋತ್ಪತ್ತಿ ಕಾಯಕಕ್ಕೆ ಇನ್ನಷ್ಟು ಹುರುಪು ತುಂಬಿದ. ಹೀಗಾಗಿ ಮನೆ ತುಂಬಾ ಮಕ್ಕಳ ಸಾಮ್ರಾಜ್ಯವೇ ಆಗಿ ಹೋಗಿ ವರ್ಷಕ್ಕೊಬ್ಬಳಂತೆ ಮಗಳ ಮದುವೆ ಮಾಡುವ ಕೆಲಸವು ಅಬ್ಬು ಬ್ಯಾರಿಯ ಹೆಗಲಿಗೆ ಬಿದ್ದಿತು. ಅದಲ್ಲದೆ ಹಿರಿಯ ಮಗಳ ಬಾಣಂತನವು ಹಾಗೂ ಕಿರಿಯ ಹೆಂಡತಿಯ ಬಾಣಂತನವು ಒಮ್ಮೊಮ್ಮೆ ಒಟ್ಟಿಗೆ ಬಂದು ಮಳೆಗಾಲದಲ್ಲಿ ಮನೆಯೊಳಗೆ ಜಾಗ ಸಾಲದೆ ಫಜೀತಿಯಾಗಿ ಬಿಡುತ್ತಿತ್ತು. ಆದರೂ ಎದೆಗುಂದದ ಅಬ್ಬು ಬ್ಯಾರಿಯ ಸಂತಾನ ಬೆಳೆಸುವ ಕೈಂಕರ್ಯವನ್ನು ಚಾಚೂ ತಪ್ಪದೆ ಪಾಲಿಸಿದ್ದ. ಸರ್ಕಾರದ ಕುಟುಂಬ ಯೋಜನೆಯೇ ನಜ್ಜುಗುಜ್ಜಾಗುವಂತೆ ಮಕ್ಕಳನ್ನು ಹೊಂದಿದ್ದ ಅಬ್ಬುವನ್ನು ಯಾರಾದರೂ ಇಷ್ಟು ಮಕ್ಕಳು ಬೇಕೇನೋ ಮಾರಾಯ ಎಂದೇನಾದರೂ ಕೇಳಿದರೆ, ಮಕ್ಕಳನ್ನು ದೇವರು ಕೊಡೋದಲ್ವಾ, ದೇವರು ಕೊಟ್ಟಿದ್ದನ್ನು ಬೇಡ ಅನ್ಲಿಕ್ಕಾಗ್ತದ ಮಾರಾಯರೇ ಎಂದು ಕೇಳಿದವರಿಗೆ ಮಕ್ಕಳನ್ನು ಹುಟ್ಟಿಸಿದ್ದು ಅಬ್ಬುವಾ ಇಲ್ಲ ದೇವರಾ ಎಂದು ಗೊಂದಲ ಮೂಡುವಂತೆ ಉತ್ತರಿಸುತ್ತಿದ್ದ. ಇಂಥ ಅಬ್ಬು ಬ್ಯಾರಿಯ 2ನೇ ಹೆಂಡತಿಯ 2ನೆಯ ಹಾಗೂ ಒಟ್ಟಾರೆ 7ನೆಯ ಮಗನಾಗಿದ್ದ ಉಸ್ಮಾನು ಅಪ್ಪ ಅಬ್ಬುವಿನಂತೆಯೇ ನಾನಾ ರೀತಿಯ ವ್ಯಾಪಾರ ಮಾಡುತ್ತಾ ಆಲ್ರೌಂಡರ್ ಆಗುವ ಹಾದಿಯಲ್ಲಿದ್ದವನು. ಊರೂರು ತಿರುಗಿ ಮಾಡುತ್ತಿದ್ದ ಹಸಿ ಮೀನಿನ ವ್ಯಾಪಾರ ಬಿಟ್ಟು ಸಂತೆಯಲ್ಲಿ ಒಣಗಿದ ಮೀನಿನ ವ್ಯಾಪಾರವನ್ನು ಪ್ರಾರಂಭಿಸಿದ್ದ. ಹಸಿ ಮೀನಿನ ವ್ಯಾಪಾರ ನಿಲ್ಲಿಸಲು ಕಾರಣವೂ ಇತ್ತು. ಸೈಕಲ್ಲಿನ ಮೇಲೆ ಡಬ್ಬ ಹೇರಿಕೊಂಡು ಬಿಸಿಲು ಮಳೆ ಎನ್ನದೆ ಊರೂರು ತಿರುಗಿ ವ್ಯಾಪಾರ ಮಾಡುವುದು ಒಂದು ಸಂಕಟವಾಗಿದ್ದರೆ, ಹಳ್ಳಿಗಳಲ್ಲಿ ಕೆಜಿಗಟ್ಟಲೆ ಮೀನು ಸಾಲ ಪಡೆದ ಗೌಡರ ಮಕ್ಕಳಿಂದ ಸಾಲ ವಸೂತಿ ಮಾಡುವುದು ಮತ್ತೊಂದು ಸಂಕಟವಾಗಿತ್ತು. ಹೆಚ್ಚು ಮಾತನಾಡಿದರೆ, ನಮ್ಮೂರಿಗೆ ಬಂದು ಮೀನು ವ್ಯಾಪಾರ ಮಾಡಕ್ಕೆ ಪರ್ಮಿಷನ್ ಕೊಟ್ಟೋರ್ಯಾರೋ ನಿಂಗೆ, ಬೋಳಿ ಮಗನೆ ಎಂದು ಹಿಗ್ಗಾಮುಗ್ಗ ಬಾರಿಸಿ ಮೀನಿನ ಡಬ್ಬ ಕಿತ್ತುಕೊಂಡು ಓಡಿಸುವ ಪ್ರಸಂಗಗಳೂ ನಡೆಯುತ್ತಿದ್ದವು. ಅದಷ್ಟೇ ಅಲ್ಲದೆ ಚೌಕಾಸಿ ಮಾಡುವುದರಲ್ಲಿ ಎತ್ತಿದ ಕೈಯಾಗಿದ್ದ ಗೌಡರ ಹೆಂಗಸರು ಒಂದೊಂದು ಮನೆಯಲ್ಲಿ ಅರ್ಧರ್ಧ ಗಂಟೆ ನಿಲ್ಲಿಸಿಕೊಂಡು ತಿರುಗಾ ಮರುಗಾ ಚೌಕಾಸಿ ನಡೆಸುತ್ತಾ ಉಸ್ಮಾನಿನ ವ್ಯಾಪಾರ ಚಾತುರ್ಯವನ್ನೇ ಮೂರಾಬಟ್ಟೆ ಮಾಡಿ ಅಸಲು ಬೆಲೆಗೆ ಮೀನು ಕೊಟ್ಟು ಹೋಗುವಂತೆ ಮಾಡುತ್ತಾ ಉಸ್ಮಾನನಿಗೆ ವ್ಯಾಪಾರದ ಮೇಲೆಯೇ ಜಿಗುಪ್ಸೆ ಹುಟ್ಟಿಸುತ್ತಿದ್ದರು. ಹೀಗಾಗಿ ಗೌಡರ ಮಕ್ಕಳ ದಬ್ಬಾಳಿಕೆ ಹಾಗೂ ಗೌಡರ ಹೆಂಗಸರ ವ್ಯಾಪಾರಿ ಕೌಶಲ್ಯವನ್ನು ಹೆಚ್ಚು ದಿನ ತಾಳಲಾರದೆ ಊರೂರು ತಿರುಗಿ ವ್ಯಾಪಾರ ಮಾಡುವ ಸಹವಾಸವೇ ಬೇಡವೆಂದು ತಿಂಗಳುಗಟ್ಟಲೆ ದಾಸ್ತಾನಿಟ್ಟರೂ ಕೊಳೆತು ಹೋಗದ ಒಣಗಲು ಮೀನಿನ ವ್ಯಾಪಾರವನ್ನು ಪ್ರಾರಂಭಿಸಿದ್ದ. ಸೈಕಲ್ಲು ಬಿಟ್ಟು ತನ್ನ ಅಂತಿಮ ದಿನಗಳನ್ನೆನಿಸುತ್ತಿದ್ದ ಬಜಾಜಿ MIT ಸ್ಕೂಟರನ್ನು ಯಾರಿಂದಲೂ ಸಸ್ತಾ ಬೆಲೆಗೆ ಖರೀದಿ ಮಾಡಿ ಅದನ್ನೇ ಗೂಡ್ಸ್ ಲಾರಿಯಂತೆ ಉಪಯೋಗಿಸುತ್ತಾ ಒಣಮೀನು ಹೇರಿಕೊಂಡು ವಾರದ 6 ದಿನ ಒಂದೊಂದು ಊರಿನ ಸಂತೆಗೆ ತೆರಳಿ ಟೆಂಟು ಹೊಡೆದು ವ್ಯಾಪಾರ ನಡೆಸಲಾರಂಭಿಸಿದ. ಹಸಿ ಮೀನಿನ ವ್ಯಾಪಾರಕ್ಕಿಂತ ಒಣಗಲು ಮೀನಿನ ವ್ಯಾಪಾರವೇ ಹೆಚ್ಚು ಕೈ ಹಿಡಿದು ಸಾಲ ಕೇಳುವವರ ಹಾಗೂ ವಿಪರೀತ ಚೌಕಾಸಿ ನಡೆಸುವವರ ಹಾವಳಿ ಇಲ್ಲದೆ ನಿರಮ್ಮಳತೆಯಿಂದ ವ್ಯಾಪಾರ ಸಾಗಲಾರಂಭಿಸಿತು. ಸಂತೆ ವ್ಯಾಪಾರದಲ್ಲಿ ಸುಮಾರು ವರ್ಷಗಳನ್ನೇ ಕಳೆದಿದ್ದ ಉಸ್ಮಾನನಿಗೆ ಇತ್ತೀಚೆಗೆ ಹೊಸದೊಂದು ತಲೆನೋವು ಪ್ರಾರಂಭವಾಗಿತ್ತು. ವ್ಯಾಪಾರಕ್ಕೆಂದು ವರ್ಷಾನುಗಟ್ಟಲೆ ನೆಲದ ಮೇಲೆ ಕೂತು ಕೂತು ಮಂಡಿ ಚಿಪ್ಪಿಗಳು ಸವಿದು ಹೋಗಿದ್ದ ಪರಿಣಾಮ ಇತ್ತೀಚೆಗೆ ಸಂತೆಯಲ್ಲಿ ಕೂತು ವ್ಯಾಪಾರ ಮಾಡುವುದು ದುಸ್ತರವಾಗತೊಡಗಿತು. ಹೀಗಾಗಿ ಸಂತೆ ವ್ಯಾಪಾರವನ್ನೆಲ್ಲ ನಿಲ್ಲಿಸಿ ಪೇಟೆಯಲ್ಲಿ ತನ್ನದೇ ಆದ ದೊಡ್ಡದೊಂದು ಮೀನಿನಂಗಡಿಯನ್ನು ತೆರೆಯುವ ಆಲೋಚನೆಯು ಅವನ ತಲೆಯನ್ನು ಕೊರೆಯಲಾರಂಭಿಸಿತ್ತು. ಆದರೆ ಅದಕ್ಕೆ ಬೇಕಾದ ಬಂಡವಾಳದ ಕೊರತೆಯಿಂದಾಗಿ ಯೋಚನೆಯು ಯೋಜನೆಯಾಗದೆ ಕುಂಟುತ್ತಲೇ ಇತ್ತು. ಈ ನಡುವೆ ಅಪ್ಪ ಅಬ್ಬು ಬ್ಯಾರಿಯೊಂದಿಗೆ ಕೂಡ ಯಾವುದೋ ವಿಚಾರಕ್ಕೆ ಜಗಳವಾಡಿಕೊಂಡು ಮನೆ ತೊರೆದಿದ್ದರಿಂದ ಅವನಿಂದಲೂ ಹಣಕಾಸಿನ ಸಹಾಯ ಒದಗುವುದು ದುಸ್ತರವಾಗಿತ್ತು. ಇವನದೊಂದು ಲೌಕೇಸಿಗೆ ಅಪ್ಪ ಅಬ್ಬು ಸಹಕರಿಸಲಿಲ್ಲ ಎಂದು ಜಗಳವಾಡಿಕೊಂಡು ಮನೆ ಬಿಟ್ಟಿದ್ದ ಉಸ್ಮಾನು ಸುಮಾರು 6 ತಿಂಗಳಿಂದ ಮನೆಯತ್ತ ತಲೆ ಹಾಕಿರಲಿಲ್ಲ. ಅಬ್ಬು ಬ್ಯಾರಿಯ ಮಗ ಉಸ್ಮಾನನಿಗೂ ದೂಜಪ್ಪ ಮೇಸ್ತ್ರಿಯ ಮಗಳು ಲೋಲಾಕ್ಷಿಗೂ ಲವ್ ಇರುವ ವಿಚಾರವು ಮೊದಮೊದಲು ಇವನ ಮನೆ ಇದ್ದ ಬೀದಿಗೆ ಮಾತ್ರ ತಿಳಿದಿದ್ದುದು. ಕಡೆಗೆ ಇವರು ಬೈಕಿನಲ್ಲಿ ತಿರುಗುವುದು, ಕಂಡಲ್ಲಿ ಕದ್ದು ನಿಂತು ಕೂತು ಲವ್ ಮಾಡುವ ಪ್ರಸಂಗವು ಹಲವರ ಕಣ್ಣಿಗೆ ಬಿದ್ದು ಕಡೇಗದು ಇಡೀ ಕೇರಿಗೆಲ್ಲ ಪ್ರಚಾರವಾಗುವಂತಾದಾಗ ಜೂಜಪ್ಪ ಮೇಸ್ತ್ರಿಯ ನೆಂಟರು, ಅವನ ಮಗನ ಸ್ನೇಹಿತರು ಒಂದು ದಿನ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪಂಚಾಯಿತಿಗೆ ನಡೆಸಿ ಇಬ್ಬರಿಗೂ 2 ಬಿಗಿದಿದ್ದರು. ಆದರೆ ಪೆಟ್ಟಿಗೆ ಜಗ್ಗದ ಲೋಲಾಕ್ಷಿ ತಾನು ಮದುವೆಯಾದರೆ ಉಸ್ಮಾನನನ್ನೇ ಎಂದು ಪಂಚಾಯಿತಿ ಸೇರಿದ್ದ 10 ಜನರ ಮುಂದೆ ಯಾವುದೇ ಸಂಕೋಚವಿಲ್ಲದೆ ಎದೆ ಸೆಟೆಸಿ ಹೇಳಿದ್ದು ಕೇರಿಯಾಚೆಗೂ ದೊಡ್ಡ ಸುದ್ದಿಯಾಗಿ, ಈ ಹಲ್ಕಿಟ್ ಮುಂಡೇರಿಗೆ ಸಾಬರ ಹುಡುಗರದ್ದೇ ಆಗಬೇಕು
ಎಂದು ಬೈದುಕೊಂಡು ತಿರುಗುವ ಹಾಗಾಯಿತು. ಈ ಹಡಬೆ ಹೆಣ್ಮಕ್ಕಳು ಸಾಬರ ಪಾಲಾಗುವುದನ್ನು ತಪ್ಪಿಸಬೇಕೆಂದು ಒಂದು ಗುಂಪು ಮನೆ ಮನೆಗೆ ತೆರಳಿ ಜಾತಿ ಧರ್ಮದ ಅರಿವು ಮೂಡಿಸುವಲ್ಲಿ ನಿರತವಾಯಿತು. ಆದರೆ ನಮ್ಮನೆ ಹೆಣ್ಮಕ್ಕಳು ಯಾವನ್ ಜೊತೆ ಮಲಗಬೇಕೆಂದು ನಿರ್ಧಾರ ಮಾಡೋಕೆ ಈ ಬೋಳಿ ಮಕ್ಕಳು ಯಾರು ಎಂದು ಜನ ಬೈದು ನಿರ್ಲಕ್ಷಿಸಿದ್ದರಿಂದ ಚಳುವಳಿಯು 3 ದಿನಕ್ಕೆ ಬಾಗಿಲು ಹಾಕಿಕೊಂಡಿತು. ಆದರೆ ದೂಜಪ್ಪ ಮೇಸ್ತ್ರಿ ಹಾಗೂ ಅವನ ಮಗ ಧರಣಪ್ಪ ನಾ ಆದ್ರೆ ಅವನನ್ನೇ ಆಗೋದು ಎಂದು ಕ್ಯಾರೇ ಇಲ್ಲದಂತೆ ಹೇಳಿ ಪಂಚಾಯಿತಿದಾರರೆದುರು ಹಾಗೂ ಕೇರಿಯ 10 ಜನರೆದುರು ತಮ್ಮ ಮರ್ಯಾದೆ ತೆಗೆದ ಮಗಳ ಲವ್ ಕೇಸನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಇವರಿಬ್ಬರ ಕೂಡಾವಳಿಯನ್ನು ತಪ್ಪಿಸಲು ವಿವಿಧ ರೀತಿಯ ಉಪಾಯಗಳನ್ನು ಹೆಣೆಯಲಾರಂಭಿಸಿದರು. 4 ದಿನ ಕೂಡಿ ಹಾಕಿ 1-2 ಬಿಗಿದರೆ ಸರಿಯಾಗುತ್ತಾಳೆ ಎಂದುಕೊಂಡಿದ್ದ ಅವರ ನಿರೀಕ್ಷೆಯು ಹುಸಿಯಾಗಿ ನಾನು ಸತ್ತರೂ ಅವನನ್ನು ಬಿಡಲಾರೆ ಎಂಬ ಅವಳ ಅಚಲವಾದ ಹಠವು ಅಪ್ಪನನ್ನು ಮಗನನ್ನು ಕಂಗಾಲು ಮಾಡಿತು. 4 ದಿನ ಚರ್ಬಿ ಇಳಿದ ಮೇಲೆ ಸಾಬರು ಬುರ್ಕ ಹಾಕಿ ಒಳಗೆ ಕೂರಿಸುತ್ತಾರೆ, ದನದ ತುಂಡು ತಿನ್ನಿಸುತ್ತಾರೆ ಎಂದೆಲ್ಲ ಪರಿಪರಿಯಾಗಿ ಮನವರಿಕೆ ಮಾಡಿಕೊಡಲು ಯತ್ನಿಸಿ ಸೋತು ಹೋಗಿ ಕಡೆಗೆ ಸುಮ್ಮನೆ ಬಿಟ್ಟರೆ ಇದು ಬರಕತ್ತಾಗುವ ವಿಚಾರವಲ್ಲವೆಂದು ದೂಜಪ್ಪ ಮೇಸ್ತ್ರಿ ಉಪಾಯವೊಂದನ್ನು ಹೂಡಿ ಅದರಂತೆ ಪಂಚಾಯಿತಿದಾರರೆದುರು ಅಬ್ಬುಬೇರಿಗೆ ನನ್ ಮಗಳು ನಿನ್ ಮಗನಿಗೆ, ನಿನ್ ಮಗಳು ನನ್ ಮಗನಿಗೆ ಎಂದು ಕಂಡೀಷನ್ನು ಹಾಕಿ ಅದರಂತೆ ನಡೆಯುವುದಾದರೆ ತನ್ನ ಮಗಳನ್ನು ಉಸ್ಮಾನನಿಗೆ ಕೊಡಲು ತನ್ನದೇನು ಅಭ್ಯಂತರವಿಲ್ಲ ಎಂದು ದಾಳ ಉರುಳಿಸಿದ. ಆದರೆ ಅಬ್ಬುಬೇರಿಯು ಈ ತಿಕರುಬಕರು ನ್ಯಾಯಕ್ಕೆ ತನ್ನದು ಬಿಲ್ಕುಲ್ ಸಮ್ಮತಿ ಇಲ್ಲವೆಂದು ತಿಳಿಸಿ ತಾನು ಸತ್ತರೂ ತನ್ನ ಮಗಳನ್ನು ಜಾತಿ ಬಿಟ್ಟು ಮದುವೆ ಮಾಡಿಕೊಡಲು ಸಾಧ್ಯವೇ ಇಲ್ಲ ಎಂದು ಈ ಒಪ್ಪಂದವನ್ನು ನಿರಾಕರಿಸಿದ. ಅಷ್ಟೇ ಅಲ್ಲದೆ ಜಾತಿ ಬಿತ್ತು ಹೆಣ್ಣು ಕೊಟ್ಟರೆ ತಾನು ನರಕಕ್ಕೆ ಹೋಗಬೇಕಾದೀತೆಂದು ತಮ್ಮ ಗುರುಗಳು ಸ್ಪಷ್ಟವಾಗಿ ತಿಳಿಸಿರುವುದರಿಂದ ಮಗಳನ್ನು ಅಂತರ್ಜಾತಿಗೆ ಕೊಟ್ಟು ತಾನು ನರಕಕ್ಕೆ ಹೋಗಿ ಬೇಯಲು ತಯಾರಿಲ್ಲವೆಂದು ಖಡಾಖಂಡಿತವಾಗಿ ತಿಳಿಸಿ ಸಂಧಾನ ಸೂತ್ರವನ್ನು ತಿರಸ್ಕರಿಸಿದ. ತನ್ನ ಉಪಾಯವು ಫಲಿಸದೆ ಹೋದುದಕ್ಕೆ ತೀವ್ರವಾಗಿ ನಿರಾಸೆಗೊಂಡ ದೂಜಪ್ಪ ಮೇಸ್ತ್ರಿ ಸಾಬರನ್ನೇ ಕಟ್ಟಿಕೊಂಡು ಸಾಯುತ್ತೇನೆಂದು ಹಠ ಹಿಡಿದು ಕೂತಿರುವ ಮಗಳನ್ನು ಹೇಗೆ ಮನವೊಲಿಸಬೇಕೆಂದು ತಿಳಿಯದೆ ಕಂಗೆಟ್ಟ. ಇತ್ತ ಮಗಳನ್ನು ಸತ್ತರೂ ತಾನು ಕಂಡವರ ಜಾತಿಗೆ ಕೊಡಲಾರೆ ಎಂದು ಕಡ್ಡಿ ಮುರಿದಂತೆ ಅಪ್ಪ ಹೇಳಿದುದು ಉಸ್ಮಾನನ ಅಸಮಾಧಾನಕ್ಕೆ ಕಾರಣವಾಗಿ ತನ್ನ ಪ್ರೀತಿಗೆ ಕಲ್ಲು ಹಾಕಲು ಹೊರಟಿರುವ ಅಪ್ಪನೊಂದಿಗೆ ಜಗಳವಾಡಿಕೊಂಡು ಮನೆ ಬಿಟ್ಟವನು ಈಗ 6 ತಿಂಗಳಾದರೂ ವಾಪಸ್ಸು ಬರದೆ ತಿರುಗುತ್ತಿದ್ದ. ಇಷ್ಟೆಲ್ಲ ನಡೆದಿರುವಾಗ ಈಗ ಬಂಡವಾಳದ ಸಲುವಾಗಿ ಅಪ್ಪನೆದುರು ಹೋಗಿ ಕೈಚಾಚೋದು ಉಸ್ಮಾನನಿಗೆ ಸ್ವಾಭಿಮಾನದ ಪ್ರಶ್ನೆಯಾಗಿ ಕಾಡಿ ತನ್ನ ಸ್ವಂತ ಬಲದಿಂದಲೇ ಅಂಗಡಿ ಹಾಕಬೇಕೆಂದು ದೃಢ ನಿರ್ಧಾರ ಮಾಡಿ ಅದರಂತೆ ಎಲ್ಲ ಮೂಲಗಳಿಂದಲೂ ಪ್ರಯತ್ನಿಸುತ್ತಿದ್ದ. ಹೀಗಿದ್ದಾಗ ಮೀನುಗಾರಿಕೆ ಇಲಾಖೆಯವರು ಮೀನಿನಂಗಡಿ ಇಡಲು ಧನ ಸಹಾಯ ಮಾಡುತ್ತಾರೆಂದು ಯಾರೋ ಹೇಳಿದುದನ್ನು ಕೇಳಿ ಉಸ್ಮಾನನಿಗೆ ಸ್ವರ್ಗಕ್ಕೆ 3 ಗೇಣು ಎನ್ನುವಂತಾಯಿತು. ಇನ್ನೇನು ಸಾಲ ಸಿಕ್ಕೇ ಬಿಟ್ಟಿತು ಎಂದು ಸಂಭ್ರಮಿಸುತ್ತಾ ಸ್ಕೀಮಿನ ಬಗ್ಗೆ ವಿಚಾರಿಸಲು ಬಸ್ಸು ಹತ್ತಿ ಜಿಲ್ಲಾ ಕಚೇರಿಗೆ ಧಾವಿಸಿದ. ಮೀನುಗಾರಿಕಾ ಕಚೇರಿಯಲ್ಲಿ ಇವನಂತೆ ಇನ್ನೂ 3 ರೈತರು ಯಾವ್ಯಾವುದೋ ಸ್ಕೀಮುಗಳನ್ನು ವಿಚಾರಿಸಿಕೊಂಡು ಬಂದು ಕುಳಿತಿದ್ದರು. ಅರ್ಧ ಗಂಟೆ ಕಾದ ಮೇಲೆ ಮಹಿಳಾ ಅಧಿಕಾರಿಣಿಯೊಬ್ಬಳು ಸ್ಟೈಲಾಗಿ ಇವರನ್ನು ಹಾದು ಚೇಂಬರಿನೊಳಗೆ ಹೋದಳು. ಅವಳು ಒಳ ಹೋದ 10 ನಿಮಿಷಕ್ಕೆ ಜವಾನ ಬಂದು, ಮೇಡಮ್ ಕರೀತಿದ್ದಾರೆ, ಒಳಗೆ ಹೋಗ್ರಿ ಅಂದ. ಉಳಿದ 3ರೊಂದಿಗೆ ಉಸ್ಮಾನನು ಚೇಂಬರಿನೊಳಗೆ ನುಗ್ಗಿ ಅಧಿಕಾರಿಣಿಯ ಟೇಬಲ್ಲಿನೆದುರು ಮಗ್ಗಿ ಹೇಳಲು ನಿಂತ 4ನೇ ಕ್ಲಾಸು ಹುಡುಗನಂತೆ ಕೈ ಕಟ್ಟಿಕೊಂಡು ನಿಂತ. ಉಳಿದ 3 ರೈತರು ಬೇರೆ ಯಾವುದೋ ಸ್ಕೀಮುಗಳನ್ನು ವಿಚಾರಿಸುತ್ತಿದ್ದರು. ಅದಕ್ಕೆಲ್ಲ ಮೇಡಮ್ಮು ಅರ್ಧ ಕನ್ನಡದಲ್ಲೂ ಅರ್ಧ ಇಂಗ್ಲಿಶಿನಲ್ಲೂ ವಿವರಿಸುತ್ತಿದ್ದಳು. ಆದರೆ ಅವಳ ಇಂಗ್ಲಿಶು 3 ಕಾಸಿನಷ್ಟು ಯಾರಿಗೂ ಅರ್ಥವಾಗದೆ ಎಲ್ಲರೂ ಅವಳನ್ನೇ ಮಿಕ್ಕಿ ಮಿಕ್ಕಿ ನೋಡಲಾರಂಭಿಸಿದರು. ಆದರೆ ರೈತರ ಗೊಂದಲವನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದ ಆಕೆ ತಾನು ಹೇಳಬೇಕಾದುದನ್ನು ಹೇಳಿ ಮುಗಿಸಿ ಉದ್ದದ ಅರ್ಜಿ ನಮೂನೆಯನ್ನು ಎಲ್ಲರ ಕೈಗೂ ಕೊಟ್ಟು ತುಂಬಿಸಿಕೊಂಡು ಬರುವಂತೆ ಸೂಚಿಸಿದಳು. ಇದ್ಯಾವುದು ತಲೆಬುಡ ಅರ್ಥವಾಗದ ಉಸ್ಮಾನು ಮಾತ್ರ ಮುಂದೇನು ಮಾಡಬೇಕೆಂದು ತಿಳಿಯದೆ ಜವಾನನ ಬಳಿ ಹೋಗಿ ಅರ್ಜಿ ಭರ್ತಿ ಮಾಡಿಕೊಡುವಂತೆ ವಿನಂತಿಸಿದ. ಜವಾನ ಇವನ ವಿವರಗಳನ್ನೆಲ್ಲ 2 ಸಲ ಕೇಳಿ ಕೇಳಿ ಅರ್ಜಿಯನ್ನು ತುಂಬಿ ಕಾಪಿ ಖರ್ಚಿಗೆ ಎಂದು 50 ರೂಪಾಯಿ ಪೀಕಿ ಅರ್ಜಿಯ 1 ಪ್ರತಿಯನ್ನು ಮೇಡಮ್ಮಿನ ಚೇಂಬರ್ ತಲುಪಿಸಿ ಇನ್ನೊಂದು ಪ್ರತಿಯನ್ನು ಬ್ಯಾಂಕಿಗೆ ಒಯ್ದು ಸಾಲಕ್ಕೆ ಅರ್ಜಿ ಹಾಕುವಂತೆ ತಿಳಿಸಿದ. ಇಲಾಖೆಯವರೇ ಸಾಲ ನೀಡುತ್ತಾರೆಂದು ತಿಳಿದಿದ್ದ ಉಸ್ಮಾನನಿಗೆ ಬ್ಯಾಂಕಿಗೆ ಹೋಗಿ ಸಾಲಕ್ಕೆ ಅರ್ಜಿ ಹಾಕುವಂತೆ ಹೇಳಿದ್ದನ್ನು ಕೇಳಿ ಗೊಂದಲವಾಯಿತು. ಮತ್ತೆ ಒಳ ಹೋಗಿ ಇಂಗ್ಲಿಷು ಮೇಡಮ್ ಅನ್ನು ವಿಚಾರಿಸಲು ಭಯವಾದರೂ
ವಿಧಿ ಇಲ್ಲದೆ ಒಳಗೆ ಹೋಗಿ ಮೇಡಮ್ಮಿನ ಟೇಬಲ್ಲಿನೆದುರು ಯಥಾ ಪ್ರಕಾರ ಕೈ ಕಟ್ಟಿಕೊಂಡು ತೊದಲುತ್ತಾ, ನೀವು ಸಾಲ ಕೊಡುವುದಿಲ್ವಾ ಮೇಡಮ್ಮು ಎಂದು ಕೇಳಿದ. ಇವನ ಪ್ರಶ್ನೆಯಿಂದ ಫೈಲಿನಿಂದ ತಲೆ ಎತ್ತಿ ಇವನತ್ತ ದಿಟ್ಟಿಸಿದ ಅಧಿಕಾರಿಣಿ, ಯಾರ್ರೀ ಹೇಳಿದ್ದು ನಾವು ಸಾಲ ಕೊಡ್ತೀವಿ ಅಂತ? ನಾವು ಅಂಗಡಿ ಓಪನ್ ಮಾಡೋರಿಗೆ ಸಬ್ಸಿಡಿ ಮಾತ್ರ ಕೊಡ್ತೀವಿ. ನಿಮ್ಗೆ ಸಾಲ ಬೇಕು ಅಂದ್ರೆ ಗೋ ಟು ಬ್ಯಾಂಕ್ ಅಂಡ್ ಅಪ್ಲೈ ಫಾರ್ ದಿ ಲೋನ್ ಎಂದು ಸಿಡುಕಿದಳು. ಮೊದಲೇ ಅವಳ ಭಾಷಾ ಪ್ರಯೋಗಕ್ಕೆ ದಿಗಿಲು ಬಿದ್ದಿದ್ದವನು ಈಗಂತೂ ಅವಳ ಇಂಗ್ಲಿಶಿನ ಸುಳಿಗೆ ಸಿಕ್ಕಿ ತಡಬಡಾಯಿಸಿ ಹೋಗಿ ಮುಂದೇನು ಕೇಳಲು ಬಾಯಿಯೇ ಹೊರಳದೆ ಕಿತ್ತು ಬರುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಅವಳ ಚೇಂಬರಿನಿಂದ ಒಂದೇ ಪೆಟ್ಟಿಗೆ ಹೊರಕ್ಕೆ ಜಿಗಿದ. ಅವಳು ಹೇಳಿದ ಮಾಹಿತಿಯ ಕಡೆಯ ಅರ್ಧವು ಏನೇನೂ ಅರ್ಥವಾಗದೆ ಬ್ಯಾಂಕು ಎನ್ನುವ ಪದವೊಂದು ಮಾತ್ರ ತಲೆಗೆ ಹೋಯಿತು. ಹೀಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಬ್ಯಾಂಕಿನ ಮ್ಯಾನೇಜರ್ ಐತಾಳರೇ ಸರಿ ಎಂದುಕೊಂಡು ಅರ್ಜಿ ನಮೂನೆಯನ್ನು ಕೈಚೀಲಕ್ಕೆ ತುರುಕಿಕೊಂಡು ವಾಪಸ್ಸು ಬಸ್ಸು ಹತ್ತಿದ.